ಇಲ್ಲ ಮೇಡಮ್ ಈಗ ಮೊದಲು ನಾವು ಅದನ್ನ ಫಾಲೋ ಮಾಡ್ತೀವ ಅನ್ನುವಂಥ ಒಂದು ಸಣ್ಣ ಪರೀಕ್ಷೆ ಕೂಡ ಈ ಒಂದು ಪ್ರಶಿಕ್ಷಣದಲ್ಲಿ ಶುರುವಾಗುತ್ತೆ. ಮಾತಾಡಬೇಡಿ, ಪರಸ್ಪರ ಸಮಯ ಕರೆಕ್ಟಾಗಿ ಬನ್ನಿ, ಅವಧಿ ಬರುವುದಕ್ಕಿಂತ ಮುಂಚೆ ತಯಾರಾಗಿ ಬನ್ನಿ, ನಿಮ್ಗೆ ಯಾರ್ಯಾರು ಏನೇನು ಮಾತಾಡಿದ್ರು ಗೊತ್ತಿರಲಿ. ದೊಡ್ಡ ಸ್ಟೇಜ್ ಅಲ್ಲ ಇದು, ಇದೊಂದು ಪ್ರೋಟೋಕಾಲ್ ಪಕ್ಷದ್ದು. ನಮ್ಮ ಪಕ್ಷದಲ್ಲಿ ಹೀಗೆ ಇರಬೇಕು ಅನ್ನುವಂಥದ್ದಿದೆ. ಅದಕ್ಕೆ ಪಾರ್ಟಿಗೆ ಡಿಫರೆನ್ಸ್. ವೇದಿಕೆ ಮೇಲೆ ಯಾರು ಕೂತ್ಕೋಬೇಕು, ಯಾವ ಕೂತ್ಕೋಬೇಕಲ್ಲ, ಅಲ್ಲಿಂದ ಹಿಡಿದು ಇಲ್ಲಿ ಕೂತ್ಕೋಬೇಕು, ಓಬಿಸಿ ವರ್ಷದವ್ರು ಕೂತ್ಕೋಬೇಕು, ಯೂತ್ ಕಾರ್ಯಕ್ರಮ ನಡೆಸ್ಕೊಡ್ಬೇಕು, ಹೆಣ್ಮಕ್ಳು ಭಾರತ ಮಾತಾ ಪೂಜನೆ ಮಾಡಬೇಕು. ಇದೆಲ್ಲವನ್ನೂ ಕೂಡ ಒಂದು ವ್ಯವಸ್ಥೆಯ ದೃಷ್ಟಿಯಿಂದ ಯಾವ ರೀತಿಯಲ್ಲಿ ಆದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದನ್ನ ಸುಮಾರು 5 ತಿಂಗಳ ಕಾಲ ಮಾನ್ಯ ಸಂತೋಷ್ ಜಿಯವರು, ಶಿವಪ್ರಕಾಶ್ ಅವರು, ವಿನೋದ್ ತಾವ್ರೆ ಅವರು ಎಲ್ಲರೂ ಕುಳಿತು ಇಡೀ ದೇಶಕ್ಕೆ ಒಂದೇ ರೀತಿಯ ಸಿಲೆಬಸ್ ಇರೋ ಹಾಗೆ ಹೇಗೆ ಮಾಡಬೇಕು ಅನ್ನುವಂಥ ನಿಶ್ಚಯವನ್ನ ಮಾಡಿ ಮಂಡಲ ಮಟ್ಟಕ್ಕೆ 7, ಜಿಲ್ಲಾ ಮಟ್ಟಕ್ಕೆ 11, ರಾಜ್ಯ ಮಟ್ಟಕ್ಕೆ 14 ಅವಧಿಗಳನ್ನು ತಗೊಳ್ಳುವಂತಹ ಒಂದು ಏರ್ಪಾಡನ್ನ ಮಾಡಿರುವಂತದ್ದು. ಅಧ್ಯಕ್ಷ ಅಂದ್ರೆ ಏನು ಅಂತ ಗೊತ್ತಿರಲ್ಲ, ಎಷ್ಟೋ ಕಡೆ ನೋಡ್ತಾ ಇರ್ತಾರೆ ಉಪಾಧ್ಯಕ್ಷ ಅಂದ್ರೆ ಅವ್ರು ಏನು ಅಲ್ಲ ಅಂತ ಅನ್ಕೊಂಡಿರ್ತಾರೆ. ಇನ್ನೊಂದು ಹೇಳ್ತಾ ಇರ್ತಾರೆ ಉಪಾಧ್ಯಕ್ಷರಲ್ಲಿ ಇನ್ನೊಂದು ಏನೋ ಹಿರಿಯ ಉಪಾಧ್ಯಕ್ಷ ಅಂತ ಯಾರು ಕಾರಣ ತೋರಿಸ್ತಾ ಇದ್ರು ಸುರೇಂದ್ರ ಅವರೇ. ಕಾರಣ ಹಿರಿಯ ಉಪಾಧ್ಯಕ್ಷ ಅಂತ ನಮ್ಗೆ ಅವೆಲ್ಲ ಹಿರಿಯ ಕಿರಿಯ ಉಪಾಧ್ಯಕ್ಷ ಉಪಾಧ್ಯಕ್ಷ ಮ್ಯಾಟರ್. ಇನ್ಯಾರೋ ಹೇಳ್ತಾ ಇದ್ರು ಏನೋ ಪೋಸ್ಟ್ ಏನು ಅಂತ ಜವಾಬ್ದಾರಿ, ಮಂಡಲ ಜವಾಬ್ದಾರಿ, ಜಿಲ್ಲಾ ಜವಾಬ್ದಾರಿ, ಇದೆಲ್ಲ ಕಲಿಬೇಕು. ಇದು ನಮ್ಮ ಬಿಜೆಪಿಯ ಭಾಷೆ. ಅದಕ್ಕೆ ಪಾರ್ಟಿ ಡಿಫರೆನ್ಸ್ ಅಂತ ಕರೆಯೋದು. ನೋಡಿದ ತಕ್ಷಣ ಹೇಳುವಂಥದ್ದು ಯಾರು ಅಂತ ಹೇಳಿ ನಾವು ಬಿಜೆಪಿ ಕಾರ್ಯಕರ್ತ ಮಾತ್ರನೇ. ನಾವು ಅಪಾಯ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಅದನ್ನು ಕಲಿಬೇಕು, ಅದನ್ನು ರೂಢಿಸ್ಕೋಬೇಕು ಅನ್ನೋದಕ್ಕೋಸ್ಕರನೇ ಈ ಕೆಲವು ಪ್ರಶಿಕ್ಷಣವಾದ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ 258 ಮಂಡಲಗಳಲ್ಲೂ ಕೂಡ ಮಾಡ್ತಾ ಇರುವಂಥದ್ದು. ಹೆಚ್ಚು ಕಡಿಮೆ 600 ಅವಧಿಗಳನ್ನು ಮುಗಿಸ್ತೀವಿ ನಮ್ಮ ರಾಜ್ಯದಲ್ಲಿ. ಎಕ್ಸಾಂಪಲ್ ಅಂತ ಇದ್ದೇನೆ. ಹೇಗೆ ಒಬ್ಬನ ತಯಾರಿ ಮಾಡಬೇಕು, ಒಬ್ಬ ಸೈನಿಕನ ಹೇಗೆ ತಯಾರಿ ಮಾಡಬೇಕು, ಒಬ್ಬ ದಂಡನಾಯಕನ ಹೇಗೆ ತಯಾರಿ ಮಾಡಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಅಲ್ಲಿ, ಅನ್ನುವಂಥ ಕಲ್ಪನೆಯಲ್ಲೇನೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಹೀಗಿರಬೇಕು ಅನ್ನುವಂಥ ಒಂದು ಆಶಯದೊಂದಿಗೆ ಈ ತರದ ಪ್ರಶಿಕ್ಷಣವನ್ನು ಮಾಡುವಂಥದ್ದು. ಪ್ರಶಿಕ್ಷಣದ ಮೇಲೆ ಕೆಲವರೆಲ್ಲ ಗೊತ್ತಿರಲ್ಲ ಏನದು ಯಾರು ಹೇಳಿ ಪ್ರಶಿಕ್ಷಣ ಅಂತಂದ್ರೆ ಏನ್ ಪ್ರಶಿಕ್ಷಣ 24 ಹೋಗೋದು ಪ್ರಶ್ನೆ ಎಲ್ಲ ಗೊತ್ತಿಲ್ಲ ಬಿಜೆಪಿ ಇರೋರು. ಈ ಥರದ ಅನೇಕ ಪ್ರಶ್ನೆಗಳು ನಮಗೆ ಬರ್ತಾ ಇದೆ. ಕಳೆದ ಬಾರಿ ಮಾನ್ಯ ಮೋದಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಅವ್ರಿಗೆ ಅನ್ನಿಸ್ತಂತೆ ಒಂದು ವರ್ಕ್ಶಾಪ್ ನಮ್ಮ ಆಫೀಸರ್ಸ್ಗೆ ಮಾಡಿಸ್ಬೇಕು, ಆಫೀಸರ್ಸ್ಗೆ ನಾವು ವರ್ಕ್ಶಾಪ್ ಮಾಡಬೇಕು ಅಂತ. ಅದನ್ನು ಹೇಳುವಾಗ ಅವ್ರ ಜೊತೆಗಿದ್ದವರು ಅವ್ರ ಹಿಂದೆ ಹೋಗಿ ವ್ಯಕ್ತಿತ್ವ ಉಂಟು. ಏನು ಆಫೀಸರ್ IAS, IPS, IRS, IFS ರಾಜ್ಯಗಳ ಅನುಭವ ಮಾಡಿರ್ತಕ್ಕಂಥ ಆಫೀಸರ್ಗಳಿಗೆ PMO ನಲ್ಲಿ, ಪ್ರೈಮ್ ಮಿನಿಸ್ಟರ್ ಆಫೀಸ್ ನಲ್ಲಿ ಅವ್ರಿಗೊಂದು ಟ್ರೈನಿಂಗ್. ಇವರು ಹೇಳ್ತಾರೆ ಬಿಜೆಪಿ ಯಾವಾಗಲೂ ಇಲ್ಲ, ನಾನು ಮಾತು ಜಾಸ್ತಿ ಮಾಡ್ಲಿಕ್ಕೆ ಅಂತ. ಅಲ್ಲೇ ನಾಯ್ಡ ಹತ್ರ ಒಂದು ಉತ್ತರ ಪ್ರದೇಶದ ಬಾರ್ಡ್ನಲ್ಲಿ ಎಲ್ಲೋ ಹೋಗೋದು, ರಾತ್ರಿ 8 ಗಂಟೆಗೆ ಹೋಗೋದು. ಸುಮಾರು 25-30 ಜನ ಸೆಂಟ್ರಲ್ ಗವರ್ಮೆಂಟ್ ಕ್ಯಾಡರ್ನಲ್ಲಿ ಇರ್ತಕ್ಕಂಥ ಹೈಯೆಸ್ಟ್ ರೇಟ್ ಅಲ್ಲಿ ಇರ್ತಕ್ಕಂಥ ಆಲ್ ಗೆಸ್ಟೆಡ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ದೇವರ ಪ್ರೆಸೆಂಟ್ ಅಲ್ಲಿದ್ರು. ಇವರು ಹೋದ್ರು ಇದೇ ತರ ಏನೋ ಭಾಷಣ ಮಾಡ್ತಾರೆ, ಹಿಂಗಿರ್ಬೇಕು ಹಂಗಿರ್ಬೇಕು ಅಂತೆಲ್ಲ ಹೇಳ್ತಾರೆ. ಈ ಥರದ್ದೆಲ್ಲ ಒಂದು ಆಲೋಚನೆ ಮಾಡಿದ್ರು. ಆದ್ರೆ ಅವ್ರೇನು ಮಾಡಲಿಲ್ಲ. 7:30 8 ಗಂಟೆಗೆ ಬಂದರು. 2-3 ಜನ ಆಫೀಸರ್ಸ್ನ ಕೂರಿಸ್ಕೊಳ್ಳೋರು. ನೀವು ಯಾವ ಕೇಡರ್ನಲ್ಲಿ ಬಂದ್ರಿ, ಯಾವ ಇಯರ್ನಲ್ಲಿ ನೀವು IAS ಪಾಸ್ ಮಾಡಿದ್ರಿ, ಎಷ್ಟು ಅಟೆಂಪ್ಟ್ನಲ್ಲಿ ಪಾಸ್ ಮಾಡಿದ್ರಿ, ನಿಮಗೆ ಬಹಳ ವಿಶೇಷವಾಗಿ ಆಸಕ್ತಿ ಇರ್ತಕ್ಕಂಥ ಫೀಲ್ಡ್ ಯಾವುದು, ನೀವೀಗ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ ಸರ್? ನಾನು ನ್ಯಾಚುರಲ್ ಗ್ಯಾಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ ಸರ್, ಬಟ್ ನನಗೆ ಸ್ಪೋರ್ಟ್ಸ್ ಏನಾದರೂ ಮಾಡಬೇಕು ಅನ್ನೋ ಆಸೆ ಬರುತ್ತೆ ಸರ್. ನೆಕ್ಸ್ಟ್ ಯಾವುದು? ನಾನು ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ ಸರ್, ಬಟ್ ನನಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಬೇಕು ಅಂತ ಆಸೆ ಇದೆ ಸರ್. ಇನ್ಯಾವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಾಜ, ಹೀಗೆ ಎಲ್ಲ ಆಫೀಸರ್ಸ್ ಚಿಕ್ಕದಾಗಿ ಮಾಡಿಕೊಂಡು ಇಂಟರ್ವ್ಯೂ ಕ್ವೆಶ್ಚನ್ ಆನ್ಸರ್ ಈ ಥರದ್ದಲ್ಲ. ಇಟ್ ವಾಸ್ ವೆರಿ ಫಾರ್ಮಲ್, ಇಟ್ ವಾಸ್ ವೆರಿ ಕ್ಯಾಶುವಲ್. ಎಲ್ಲ ಮಾತಾಡುವಾಗ ಪುಣ್ಯಾತ್ಮನಿಗೆ ಎಲ್ಲ ಇಂಪ್ಲಿಂಟ್ ಆಗಿದೆ.
ಹೇಗಿರ್ಬೇಕು ಅಂತ ಒಂದು ಕಲ್ಪನೆ ಇತ್ತಲ್ಲ, ನಾವು ದೇಶನ ಹೇಗೆ ತಗೊಂಡು ಹೋಗ್ಬೇಕು ಅನ್ನೋಂಥದ್ದು ಈ ಒಂದು ಪ್ರಕ್ರಿಯೆನ 10 ವರ್ಷದಿಂದಲೇ ಶುರು ಮಾಡಿದ್ರು. ಕೂತ್ಕೊಂಡ್ರು, ಅವರಲ್ಲಿ ಇರ್ತಕ್ಕಂಥ ಕಿತ್ತಂಕಿನ ಆಫೀಸರ್ಸ್